ಏನು ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅಣ್ಣನವರು ಮತ್ತು ತಾಯಿ ಲಕ್ಷ್ಮೀ ಅರುಣಮ್ಮನವರ ಸುಪುತ್ರ ಕಿರೀಟಿ ರೆಡ್ಡಿ ಅವರು ಏನು ಜೂನಿಯರ್ ಫಿಲಿಮ್ ಅಂತೇಳಿ ಇವತ್ತು ಕೌಟುಂಬಿಕ ಫಿಲಿಮ್ 3 ವರ್ಷ ಹಿಂದಿನಿಂದ ನಾವು ಕಾಯ್ಕೊಂಡಿರ್ತಿದ್ದೀವಿ. ಯಾಕೆಂದರೆ ಅಣ್ಣವರು ಅಭಿಮಾನಿಸಿದ ಒಂದು ಕಿರೀಟಿ ರೆಡ್ಡಿ ಅವರು ಅಭಿಮಾನಿಸಿದ ಫಿಲಿಮ್ ನೋಡಬೇಕಂತೇಳಿ ಎಲ್ಲರೂ ಕನಸಾಗಿತ್ತು. ಇವತ್ತು ನೆನೆಸಾಗ್ತಾ ಇದೆ. ಇದೇ ತಿಂಗಳು 18ನೇ ತಾರೀಕು ರಾಧಿಕಾ ಮಂದಿರದಲ್ಲಿ ಬರ್ತಾ ಇದೆ. ಹಾಗಾಗಿ ನಮ್ಮೆಲ್ಲರ ಒಂದು ಏನು ಕನಸಿತ್ತು ಇವತ್ತು ನೆನೆಸಾಗ್ತಾ ಇದೆ. ಏನು ಸಾರ್ವಜನಿಕರು ಎಲ್ಲರೂ ಕುಟುಂಬ ಜೊತೆಯಲ್ಲಿ ಹುಡುಗರು ಮಕ್ಕಳು ಹೆಂಡತಿ ಎಲ್ಲರೂ ಸೇರಿ ನೋಡುವಂಥ ಚಿತ್ರ ಇವತ್ತು ಬರ್ತಾ ಇದೆ. ಹಾಗಾಗಿ ತಾಯಿ ದುರ್ಗಮ್ಮನ ಆಶೀರ್ವಾದ ಕಿರೀಟಿ ರೆಡ್ಡಿ ಅವ್ರ ಮೇಲೆ ಇರಲಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಒಂದು ಒಳ್ಳೆಯ ಚಿತ್ರಗಳನ್ನು ತೆಗೆದು ಈ ಕರ್ನಾಟಕ ಜನತೆಯನ್ನು ಮನೋರಂಜಿಸಬೇಕಂತೇಳಿ ಎಲ್ಲರೂ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಈ ದಿನ ವಿಶೇಷವಾಗಿ ಏನು ಪೋಸ್ಟರ್ ಬಿಡುಗಡೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮುಖಂಡರಾದ ಮಾರೇಶ್ ಅಣ್ಣನವರು, ಒಳ್ಳೆ ಅಣ್ಣನವರು, ಸೂರಿಬಾಬು ಅಣ್ಣನವರು, ಮಂಜುನಾಥ್ ಅವರು, ನಮ್ಮ ಗಾರ್ಲಿಂಗ್ ಅಣ್ಣನವರು, ಉಂಡೇಕರ್ ರಾಕೇಶ್ ಅವರು ಎಲ್ಲ ನಮ್ಮ ಮುಖಂಡರು ಮತ್ತು ಈಗ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಒಂದು ಪೋಸ್ಟರ್ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಚಿತ್ರ ಯಶಸ್ವಿ ಕಾಣಲಿ ಅಂತೇಳಿ ಆ ತಾಯಿಯಲ್ಲಿ ಮನಸ್ಫೂರ್ತಿಯಿಂದ ಪ್ರಾರ್ಥಿಸುತ್ತಾ ಇವತ್ತು ಸಾರ್ವಜನಿಕರಲ್ಲಿ ಬಳ್ಳಾರಿಯಿಂದ ನಮ್ಮ ಹೆಮ್ಮೆಯ ಬಳ್ಳಾರಿಯಿಂದ ಒಂದು ಯುವ ಪ್ರತಿಭೆ ಕಿರೀಟಿ ಅವರು ಹುಟ್ಟುತ್ತಾ ಇದ್ದಾರೆ. ಅವರಿಗೆ ತಮ್ಮ ಆಶೀರ್ವಾದ ಇರಲಿ. ತಮ್ಮೆಲ್ಲರ ಬಳ್ಳಾರಿ ಜಿಲ್ಲೆಯ ಜನತೆಯ ಪರವಾಗಿ ಅವರೆಲ್ಲರೂ ತಮ್ಮ ಮಗ ಇವತ್ತು ಬರ್ತಾ ಇದ್ದಾನೆ ತೆರೆ ಮೇಲೆ, ತಾವೆಲ್ಲರೂ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಸದಾ ಅವ್ರ ಮೇಲೆ ಇರಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ಕಿರೀಟಿ ರೆಡ್ಡಿ ಸರ್ ಅವರ ಮೂವಿ ಬರ್ತದೆ ಅಂತಂದೇಳಿ ತಿಳಿದು ಭಾಳ ಖುಷಿ ಆಯಿತು. 3 ವರ್ಷದಿಂದ ನಾವು ಕಾಯ್ತಾ ಇದ್ವಿ. ಅವರು ಹೀರೋ ಆಗಿ ಬರ್ತಾನಂತ ತಿಳಿದಿದ್ದ ಅವಾಗಿನಿಂದಲೂ ಇವಾಗಿನವರೆಗೂ ಅನೇಕ ಕಾರ್ಯಕ್ರಮಗಳು ಅವ್ರಿಗೋಸ್ಕರ ಬರ್ತಾ ಇದ್ವಿ. ಹೇಳ್ಬೇಕಂದ್ರೆ ಒಂದು ಅಪ್ಪು ಸರ್ ಒಂದು ಮಾತು ಹೇಳಿದ್ರಂತೆ, ಚಿಕ್ಕವನಿದ್ದಾಗ ಆತನ ಎದುರಿಗೆ ಡ್ಯಾನ್ಸ್ ಆಡಿದಾಗ ಇವರು ಕಂಪಲ್ಸರಿಗೆ ಕಿರೀಟಿ ರೆಡ್ಡಿ ಅವರು ಹೀರೋ ಆಗೇ ಆಗ್ತಾರೆ ಅಂತಂದೇಳಿ ಆ ಒಂದು ಸಂತೋಷ ನಮ್ಮ ಮಧ್ಯದಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಸರ್ ಹಂಚ್ಕೊಂಡಿದ್ದಾರೆ. ಅವರ ಆಶೀರ್ವಾದ ಕೂಡ ಇದೆ. ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಣ್ಣನವರಾಗಿರ್ಬೋದು ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ ಅವರಾಗಿರ್ಬೋದು, ಅವ್ರು ಒಂದು ಮಾತು ಹೇಳಿದ್ರು, ಏನಾದರೆ ಇವರು ಜೂನಿಯರ್ ಅಲ್ಲ ಸೀನಿಯರ್ ಅಂತೇಳಿ. ದಯಮಾಡಿ ಹಂಗಾಗಿ ಅವರು ಸೀನಿಯರ್ ಯಾವತ್ತೂ ಸೀನಿಯರ್ ಅಲ್ಲದೆ ಅವ್ರು ಜೂನಿಯರ್ ಆಗಿ ನೋಡಿಸ್ತಾ ತನ್ನ ಮನಸ್ಸು ತಗ್ಗಿಸ್ಕೊಂಡು ಈ ರೀತಿಯಾಗಿ ಒಳ್ಳೆಯ ಒಂದು ಡ್ಯಾನ್ಸ್ ಆಗಿರ್ಬೋದು, ಒಂದು ಪಾತ್ರ ಯಾವ ರೀತಿಯಾಗಿ ಪಾತ್ರ ಮಾಡಬೇಕು ಆ ರೀತಿಯಾಗಿ ಪಾತ್ರವನ್ನು ಬಯಸಿ ಮಾಡಿದ ನಮ್ಮ ಕಿರೀಟಿ ರೆಡ್ಡಿ ಸರ್ ಅವರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.